ಚನ್ನಪಟ್ಟಣ ಉಪಚುನಾವಣೆಯ ವಿಚಾರದಲ್ಲಿ ಟಿಕೆಟ್ ಯಾರಿಗೆ ಅನ್ನೋದೀಗ ದೋಸ್ತಿಗಳ ನಡುವೆ ನಡೀತಾ ಇರುವಂತಹ ಫೈಟು. ಜೆಡಿಎಸ್ ತನಗೆ ಬೇಕು ಅಂತ, ಬಿಜೆಪಿಯವರು ಇಲ್ಲ ಯೋಗೇಶ್ವರಿಗೆ ಕೊಡಿ ಅಂತ. ಸೊ ದೆಹಲಿ ಅಂಗಳದಲ್ಲಿ ಈಗ ದೋಸ್ತಿಗಳ ಚನ್ನಪಟ್ಟಣ ಟಿಕೆಟ್ ಫೈಟ್ ಶುರುವಾಗಿದೆ. ಬಿಜೆಪಿಯ ರಾಜ್ಯ ನಾಯಕರಿಂದ ಯೋಗೇಶ್ವರ್ ಪರ ಲಾಬಿ ನಡೀತಾ ಇದೆ. ಸಿಪಿವೈಗೆ ಟಿಕೆಟ್ ಕೊಡಿಸಲು ದೆಹಲಿಯಲ್ಲಿ ಬಿಜೆಪಿಗರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಚನ್ನಪಟ್ಟಣ ಜೆಡಿಎಸ್ ಕೋಟೆಯನ್ನು ಉಳಿಸಿಕೊಳ್ಳೋಕೆ ಕುಮಾರಸ್ವಾಮಿ ಕಸರತ್ತನ್ನು ಮಾಡ್ತಾ ಇರೋದು. ಜೆಡಿಎಸ್ನಿಂದಲೇ ಅಭ್ಯರ್ಥಿ ಉಳಿಸಲು ಕುಮಾರಸ್ವಾಮಿ ಕಸರತ್ತು ಮಾಡ್ತಾ ಇರೋದು. ದೇವೇಗೌಡರ ಎಂಟ್ರಿ ಬಳಿಕವೇ ಸಮಸ್ಯೆ ಪರಿಹಾರ ಆಗೋ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಮಧ್ಯೆ 3 ಆಯ್ಕೆ ಒಪ್ಪಿಗೆಯ ಸೂತ್ರ ಆಗುತ್ತಾ? ಏನು 3 ಸೂತ್ರಗಳು ಅನ್ನೋದನ್ನ ನೋಡೋಣ ಯಾವ ರೀತಿಯಾಗಿ ಅಂತೇಳಿ. ದೇವೇಗೌಡರ ಎಂಟ್ರಿ ಬಳಿಕ ಸಮಸ್ಯೆ ಪರಿಹಾರ ಅಂತಿದ್ದಾರೆ. ಹೇಗೆ ಯಾವ ರೀತಿಯಾಗಿ ಅಂತ ಹೇಳಿ ಸೊ 3 ಒಪ್ಪಿತ ಸೂತ್ರವನ್ನ ತಂದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಚನ್ನಪಟ್ಟಣ ಟಿಕೆಟ್ ಫೈಟ್ನಲ್ಲಿ ದೋಸ್ತಿಗಳ ಮಧ್ಯೆ 3 ಒಪ್ಪಿತ ಸೂತ್ರ ಏನು ಅನ್ನುವಂಥದ್ದನ್ನ ನೋಡೋಣ. ಮೊದಲನೇದಾಗಿ HDK ಮನವೊಲಿಸಿ CPYಗೆ ಟಿಕೆಟ್ ಕೊಡಿಸೋದು, ಇದು ಮೊದಲನೆಯ ಆಯ್ಕೆ. ಅವ್ರನ್ನ ಮನವೊಲಿಸಬೇಕು, ಇಲ್ಲ ನಮ್ಮ ಅಭ್ಯರ್ಥಿ ಕೊಡೋಣ ಅಂತೇಳಿ ಬಿಜೆಪಿಯವರು ಮನವೊಲಿಸುವಂಥದ್ರಲ್ಲಿ ಯಶಸ್ವಿ ಆದರೆ ಇದು ಆಗತ್ತೆ ಮೊದಲನೇ ಸೂತ್ರ. ಎರಡನೆಯದ್ದು JDS ಚಿಹ್ನೆಯಿಂದಲೇ CPY ಸ್ಪರ್ಧೆಗೆ ಒಪ್ಪಿಕೊಳ್ಳೋದು. ಲೈಕ್ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಗೆ JDSನಲ್ಲಿದ್ದಂಥವ್ರು ಅಂದರೆ ಯಾವ ಪಕ್ಷದಲ್ಲೂ ಇರಲಿಲ್ಲ ಮಂಜುನಾಥ್ ಅವರು, ಅವರು BJPಯಿಂದ ಕಣಕ್ಕಿಳಿಸಿದ್ರು. ಹಾಗೆ ಇಲ್ಲಿ ಯೋಗೇಶ್ವರ್ ಅವರನ್ನು JDSನಿಂದ ಹೇಳೋದು, ಎರಡಕ್ಕೂ ಕೂಡ ಅರ್ಥ ಆಗ್ಬಿಡುತ್ತೆ ಅಂತ. ಸೊ ದೋಸ್ತಿಗಳಿಂದ ಒಪ್ಪಿತ 3ನೇ ವ್ಯಕ್ತಿಯನ್ನ ಅಭ್ಯರ್ಥಿಯನ್ನ ಮಾಡೋದು. ಯೋಗೇಶ್ವರು ಬೇಡ, ಈ ಕಡೆನೂ ಬೇಡ, 3ನೇ ಅಭ್ಯರ್ಥಿಯನ್ನ ಹುಡ್ಕೊಳ್ಳೋಣ ಅಂತ. ಬಟ್ ಈಗ ಕಷ್ಟ ಸದ್ಯಕ್ಕೆ. ಯೋಗೇಶ್ವರ್ ಅವರ ಸ್ಟ್ಯಾಂಡ್ ಏನು ಅನ್ನೋಂಥದ್ರ ಮೇಲೆ ಹೋಗುತ್ತೆ. ಅವರು ಇಂಡಿಪೆಂಡೆಂಟ್ ಕೂಡ ನಿಲ್ಲುವಂಥ ಸಾಧ್ಯತೆಯನ್ನು ಕೂಡ ಅವರು ಅಲ್ಲಗಳೆದಿಲ್ಲ. ಹಾಗಾಗಿ ಅವರೇನಾದರೂ ಇಂಡಿಪೆಂಡೆಂಟ್ ನಿಲ್ಲುವಂಥದ್ದು ಆಗ್ಬಿಟ್ರೆ, ಪಕ್ಷೇತರರಾಗಿ ನಿಲ್ಲುವಂಥದ್ದಾದರೆ ಆಗ ಎರಡೂ ಪಕ್ಷಗಳಿಗೂ ಕೂಡ ಬಹಳ ಕಷ್ಟ. ಕಾರಣ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಚನ್ನಪಟ್ಟಣದಲ್ಲಿ ಈಗ ಹೇಳ್ತಾ ಇರುವಂಥದ್ದು ಯೋಗೇಶ್ವರ್ ಅವರನ್ನೇ. ಅದು ಕಾಂಗ್ರೆಸ್ಸಿಗೂ ಗೊತ್ತಿದೆ, JDSಗೂ ಗೊತ್ತಿದೆ, BJPಗೂ ಕೂಡ ಗೊತ್ತಿದೆ. ಯೋಗೇಶ್ವರ್ಗೆ ಅಲ್ಲಿ ಯಾವ ರೀತಿಯಾಗಿ ಈಗ ಮನ್ನಣೆ ಸಿಗ್ತಾ ಇದೆ, ಮತ್ತೆ ಜನ ಹೇಗೆ ಈಗ ಯೋಗೇಶ್ವರ್ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತೇಳಿ. ಸ್ಟ್ರಾಂಗ್ ಕ್ಯಾಂಡಿಡೇಟ್, ಇದಕ್ಕಿಂತಲೂ ಸ್ಟ್ರಾಂಗ್ ಕ್ಯಾಂಡಿಡೇಟನ್ನು ಈಗ ಹುಡುಕಬೇಕಾಗಿದೆ. ಅದು ಯಾರು ಅನ್ನುವಂಥದ್ದು ಚರ್ಚೆಯಲ್ಲಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆ ಕಡೆಗೆ DK ಸುರೇಶ್ ಅವ್ರು ನಿಲ್ಲಬೇಕು ಅಂತ ಅವ್ರಿಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಬಟ್ ಅವ್ರು ನಿಲ್ಲಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೊನೆಗೆ ಅವ್ರನ್ನ ಮನವೊಲಿಸಿ ಅವ್ರನ್ನೇ ನಿಲ್ಲಿಸ್ತಾರ, ಈ ಕಡೆಗೆ ಯೋಗೇಶ್ವರ್ ಅವ್ರು ನಿಲ್ತಾರ? ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಚನ್ನಪಟ್ಟಣ.